ಸ್ವಾಗತ. ನಾನು ಸುಧಾಗೌಡ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಸಮರ ಜೋರಾಗಿದೆ. ಭರತ್ ಜನಾರ್ದನ ರೆಡ್ಡಿ ಬೆಂಬಲಿಗರ ನಡುವೆ ಕಾಳಗ ಸೃಷ್ಟಿಯಾಗಿದೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಸಮರ ಶುರುವಾಗಿದೆ. ಭರತ್ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಕಾಳಗ ಶುರುವಾಗಿರುವುದು. ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ರಣರಂಗವಾದ ವಾತಾವರಣ ನಿರ್ಮಾಣ ಆಗಿದೆ. ಫೈರಿಂಗ್ ಆಗಿದೆ. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಗುಂಪು ಚದುರಿಸುವುದಕ್ಕೆ ಪೊಲೀಸರಿಂದ ಗಾಳಿಯಲ್ಲಿ ಗುಂಡು ಹಾರಿಸಲಾಗಿದೆ. ಸಿನಿಮೀಯ ಘಟನೆಯನ್ನು ಮೀರಿಸುವಂತಹ ಗುಂಡಿನ ದಾಳಿಯ ದೃಶ್ಯಗಳು ಕಂಡು ಬರ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗಿದೆ. ಭರತ್ ಮತ್ತೆ ಜನಾರ್ದನ ರೆಡ್ಡಿ ಇಬ್ಬರ ನಡುವೆ ನಡೀತಾ ಇರುವಂತಹ ಸಮರ ಇದು. ಅದು ಬ್ಯಾನರ್ ವಿಚಾರಕ್ಕೆ. ಬಳ್ಳಾರಿ ಜನಾರ್ದನ ರೆಡ್ಡಿ ನಿವಾಸದ ಮುಂದೆ ಸದ್ಯಕ್ಕೆ ಉದ್ವಿಗ್ನದ ಪರಿಸ್ಥಿತಿ ಇದೆ. ಅವರ ಮನೆ ಮುಂದೆ ರಣರಂಗವಾಗಿದೆ. ಫೈರಿಂಗ್ ಅನ್ನ ನಡೆಸಲಾಗಿದೆ. ಫೈರಿಂಗ್ ನಲ್ಲಿ ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಒಂದು ಸಾವಾಗಿದೆ. ಇವತ್ತು ಬ್ಯಾನರ್ ವಿಚಾರಕ್ಕೆ ಗುಂಪು ಚದುರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಗುಂಡೇಟಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರು ಬಲಿಯಾಗಿದ್ದಾರೆ. ಸಿನಿಮೀಯ ಘಟನೆಯನ್ನು ಮೀರಿಸುವಂಥ ಗುಂಡಿನ ದಾಳಿಯ ದೃಶ್ಯ. ನಾಳೆ ವಾಲ್ಮೀಕಿ ಜಯಂತಿ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು ಬಳ್ಳಾರಿಯಲ್ಲಿ. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರಿಂದ ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾನರ್ ಅನ್ನು ಹಾಕಿದ್ರು. ಜನಾರ್ದನ ರೆಡ್ಡಿ ಮನೆ ರಸ್ತೆಯಲ್ಲೂ ಕೂಡ ಬ್ಯಾನರ್ ಹಾಕಿದ್ರು. ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿದೆ. ನಮ್ಮ ಮನೆ ಮುಂದೆ ನೀವು ಬ್ಯಾನರ್ ಹಾಕಬೇಡಿ, ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯಕ್ಕೆ ಗಣಿನಾಡು ಬಳ್ಳಾರಿ. ಬ್ಯಾನರ್ ಹಾಕಬೇಡಿ ಅಂತ ಹೇಳಿ ರೆಡ್ಡಿ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ನಡೆದಿರುವಂತಹ ಗಲಾಟೆ ಇದು. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಗಣಿನಾಡು ಬಳ್ಳಾರಿ. ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣದ ಕಾರ್ಯಕ್ರಮ ಇತ್ತು. ನೋಡಿ, ಸೀತನೆ ಭರತ್ ರೆಡ್ಡಿ.
ಎಸ್ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಈಗ ಗುಂಡೇಟಿಗೆ ಬಲಿಯಾಗಿರುವಂತಹ ವ್ಯಕ್ತಿ ಈತ. ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಸಲುವಾಗಿ ಬಳ್ಳಾರಿಯಲ್ಲಿ ಬ್ಯಾನರ್ಗಳನ್ನ ಹಾಕಲಾಗ್ತಾ ಇತ್ತು. ಆದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಹಾಕಬೇಡಿ ಅಂತ ಹೇಳಿ ಅವರ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಆ ಗಲಾಟೆ ಇದೀಗ ವಿಕೋಪಕ್ಕೆ ಹೋಗಿ ಒಂದು ಜೀವ ಬಲಿಯಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸ್ತಿದ್ದಾರೆ. ಆ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ತಡರಾತ್ರಿ ನಡೆದಿರುವಂಥ ಘಟನೆ ಇದು. ರಾತ್ರಿ ನಡೆದಿರುವಂತಹ ಒಂದು ಘಟನೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಸಲುವಾಗಿ ಅಲ್ಲಿ ಬ್ಯಾನರ್ಗಳನ್ನು ಹಾಕಲಾಗ್ತಾ ಇತ್ತು. ಆದರೆ ಯಾರ ಬ್ಯಾನರ್ಗಳನ್ನು ಹಾಕ್ತಾ ಇದ್ರು? ವಾಲ್ಮೀಕಿಯವರ ಬ್ಯಾನರ್ಗಳನ್ನು ಹಾಕ್ತಾ ಇದ್ರಾ ಅಥವಾ ಭರತ್ ರೆಡ್ಡಿ ಅವರ ಬ್ಯಾನರ್ಗಳನ್ನು ಹಾಕ್ತಾ ಇದ್ರಾ? ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆನೂ ಕೂಡ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಆದರೆ ಅವರ ಬೆಂಬಲಿಗರು ನಮ್ಮ ಮನೆ ಮುಂದೆ ನೀವು ಬ್ಯಾನರ್ ಹಾಕಬೇಡಿ ಅಂಥೇಳಿ ಭರತ್ ರೆಡ್ಡಿ ಅವ್ರ ಕಡೆಯವರು ವಾಲ್ಮೀಕಿಯವರ ಬ್ಯಾನರ್ಗಳನ್ನು ಹಾಕ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಹಾಕಬೇಡಿ ಅಂಥೇಳಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಭರತ್ ರೆಡ್ಡಿ ಬೆಂಬಲಿಗರ ಜೊತೆ ವಾದಕ್ಕಿಳಿದಿದ್ದಾರೆ. ವಾದ ಜಗಳಕ್ಕೆ ತಿರುಗಿ ಇದೀಗ ವಿಕೋಪಕ್ಕೆ ಹೋಗಿ ಕೊನೆಗೆ ಎಲ್ಲರೂ ಕೂಡ ಜಗಳ ಆಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ಪೊಲೀಸರು ಎಂಟ್ರಿ ಆಗಿದ್ದಾರೆ. ಆ ಜಗಳ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈಗ ಫೈರಿಂಗ್ನಲ್ಲಿ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ ಎನ್ನುವಂಥ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ಬಳ್ಳಾರಿಯ ವಾತಾವರಣ. ನನ್ನನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಫೈರಿಂಗ್ ಆಗಿದೆ ಅಂತ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಆರೋಪಿಸಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ದೊಡ್ಡ ಕ್ರಿಮಿನಲ್, ನಾನು ಕಾರ್ನಿಂದ ಇಳಿದ ಮೇಲೆ ಫೈರಿಂಗ್ ಆಗಿದೆ, ಗೂಂಡಾಗಳನ್ನ ಕಳಿಸಿ ನನ್ನ ಮನೆ ಮೇಲೆ ಫೈರಿಂಗ್ ನಡೆಸಿದ್ದಾನೆ. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ನಾರಾ ಭರತ್ ರೆಡ್ಡಿ ನನ್ನನ್ನು ಹತ್ಯೆ ಮಾಡೋಕ್ಕಂತಲೇ ಗೂಂಡಾಗಳನ್ನ ಕಳಿಸಿದ್ರು, ನಾನು ಕಾರ್ನಿಂದ ಇಳಿದ ಮೇಲೆ ಫೈರಿಂಗ್ ಆಗಿರೋದು ಅಂತ ಹೇಳಿ ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಬಾಂಬ್ ಸಿಡಿಸಿದ್ದಾರೆ. ಪೊಲೀಸರು ಕೂಡ ಅವನು ಇಲ್ಲಿಗೆ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾವಾಗ ಶ್ರೀರಾಮುಲು ಅವ್ರ ಗಮನಕ್ಕೆ ಬಂತು, ಶ್ರೀರಾಮುಲು ಪೊಲೀಸರಿಗೂ ತಿಳಿಸಿದ್ರು ಮತ್ತು ಶ್ರೀರಾಮುಲು ಕೂಡ ಸೈಟಿಗೆ ಬಂದ. ಶ್ರೀರಾಮುಲು ಇರೋ ಟೈಮ್ನಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವನಿಗೆ ಸತೀಶ್ ರೆಡ್ಡಿಗೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ, ಒಬ್ಬ ದೊಡ್ಡ ನಾಯಕ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂದು ಈ ರೀತಿ ನೀವು ಗಲಾಟೆ ಮಾಡೋ ಪ್ರಯತ್ನ ಮಾಡ್ತೀರಿ ಅಂದ್ರೆ ಇದು ಕರೆಕ್ಟ್ ಇಲ್ಲ ಅಂತೇಳಿ ಪೊಲೀಸರಿಗೆ ಅವನಿಗೆ ಇಬ್ಬರು ಹೇಳಿದ್ದಾರೆ. ಆದ್ರೂ ಕೂಡ ಬೇಕಂತೇಳಿ ಅವನು ರೋಡಲ್ಲಿ ನಾನು ಸ್ಟ್ರೈಕ್ಗೆ ಕೊಡ್ತೀನಿ ಅಂತೇಳಿ ಒಂದು ನೆಪದಲ್ಲಿ ಸ್ಟ್ರೈಕ್ ಅಂತೇಳಿ ಕುತ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ. ಅಷ್ಟೊಂದರೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಜನಗಳನ್ನ ಕರೆಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ನಾನು ಗಂಗಾವತಿಯಿಂದ ಬಂದು ಕಾರಲ್ಲಿ ನಾನು ಇಳಿತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರು ಬಂದ್ರು ಅಂತ ಕೂಗ್ತಾ ಇದ್ರೆ ನಾನೇನ್ ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರು ಅಂತೇಳಿ ಕೂಗ್ತಾ ಇದ್ದಾರೆ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯ್ತು. ಸ್ಟ್ರೈಟ್ ಅವೇ ನಾನು ಕರೆಕ್ಟ್ ಆಗಿ ನೋಡಿ, ಇಷ್ಟೇ ರೋಡ್ ಇರೋದು, ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಇಳಿದೆ. ನಾನು ಇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದನ್ನದಂತೂ 4 ರೌಂಡ್ ಫೈರ್ ಮಾಡಿದ್ರು ಮನೆ ಮುಂದೆ.
ಈ ರೀತಿ ಪೋಸ್ಟರ್ಸ್ ಬ್ಯಾನರ್ಸ್ ನಮ್ಮ ಮನೆ ಮುಂದೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇಷ್ಟೊದ್ರೊಳಗಡೆ ನಾನು ಶ್ರೀರಾಮುಲು ಅವ್ರಿಗೆ ಫೋನ್ ಮಾಡಿದೆ. ನಾನು ಶ್ರೀರಾಮುಲು ಮನೆಯಲ್ಲೇ ಇದ್ರು. ತಕ್ಷಣ ಶ್ರೀರಾಮುಲು ಅಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಅವನು ಸತೀಶ್ ರೆಡ್ಡಿ ಅವನಿಗೆ ಹೇಳಿದ್ದಾರೆ, ಈ ರೀತಿ ಮನೆ ಮುಂದೆ ಬಂದು ನೀನು ಗಲಾಟೆ ಮಾಡ್ತಾ ಇರೋದು ಕರೆಕ್ಟ್ ಅಲ್ಲ, ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ. ಅಷ್ಟೊದ್ರೊಳಗಡೆ ಪೊಲೀಸರು ಕೂಡ ಅವನು ಇಲ್ಲಿಗೆ ಬಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ರೂ ಕೂಡ ಪೊಲೀಸರು ಬಂದಿಲ್ಲ. ಯಾವಾಗ ಶ್ರೀರಾಮುಲು ಅವ್ರ ಗಮನಕ್ಕೆ ಬಂತು, ಶ್ರೀರಾಮುಲು ಪೊಲೀಸರಿಗೂ ತಿಳಿಸಿದ್ರು ಮತ್ತು ಶ್ರೀರಾಮುಲು ಕೂಡ ಸೈಟಿಗೆ ಬಂದ. ಶ್ರೀರಾಮುಲು ಇರೋ ಟೈಮ್ನಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅವನಿಗೆ ಸತೀಶ್ ರೆಡ್ಡಿಗೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ, ಒಬ್ಬ ದೊಡ್ಡ ನಾಯಕ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬಂದು ಈ ರೀತಿ ನೀವು ಗಲಾಟೆ ಮಾಡೋ ಪ್ರಯತ್ನ ಮಾಡ್ತೀರಿ ಅಂದ್ರೆ ಇದು ಕರೆಕ್ಟ್ ಅಲ್ಲ ಅಂತೇಳಿ ಪೊಲೀಸರಿಗೆ ಅವನಿಗೆ ಇಬ್ಬರು ಹೇಳಿದ್ದಾರೆ. ಆದ್ರೂ ಕೂಡ ಬೇಕಂತೇಳಿ ಅವನು ರೋಡಲ್ಲಿ ನಾನು ಸ್ಟ್ರೈಕ್ಗೆ ಕೊಡ್ತೀನಿ ಅಂತೇಳಿ ಒಂದು ನೆಪದಲ್ಲಿ ಸ್ಟ್ರೈಕ್ ಅಂತೇಳಿ ಕುತ್ಕೊಂಡಿದ್ದಾನೆ ಸತೀಶ್ ರೆಡ್ಡಿ. ಅಷ್ಟೊದ್ರೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನಗಳನ್ನ ಕರೆಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ನಾನು ಗಂಗಾವತಿಯಿಂದ ಬಂದು ಕಾರಲ್ಲಿ ನಾನು ಇಳಿತಾ ಇದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವ್ರು ಬಂದ್ರು ಅಂತ ಕೂಗ್ತಾ ಇದ್ರೆ ನಾನೇನ್ ಅನ್ಕೊಂಡೆ, ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಸರ್ ಬಂದ್ರು ಅಂತೇಳಿ ಕೂಗ್ತಾ ಇದ್ದಾರೆ ಸಹಜವಾಗಿ ಅಂತ ನಾನು ಅನ್ಕೊಂಡೆ. ತಕ್ಷಣ ಕಲ್ಲು ತೂರಾಟ ಮತ್ತು ಫೈರಿಂಗ್ ಸ್ಟಾರ್ಟ್ ಆಯ್ತು. ಸ್ಟ್ರೈಟ್ ಅವೇ ನಾನು ಕರೆಕ್ಟ್ ಆಗಿ ನೋಡಿ, ಇಷ್ಟೇ ರೋಡ್ ಇರೋದು, ನಾನು ಶ್ರೀರಾಮುಲು ಜನ ಎಲ್ಲರಿದ್ದಾರೆ ಅಂತೇಳಿ ಅಲ್ಲೇ ಹೇಳಿದೆ. ನಾನು ಹೇಳಿದ ತಕ್ಷಣ ಇವತ್ತು ಫೈರಿಂಗ್ ನನ್ನದಂತ 4 ರೌಂಡ್. ಎಸ್, ಬಳ್ಳಾರಿಯಲ್ಲಿ ಸದ್ಯಕ್ಕೆ ಫೈರಿಂಗ್ ಆಗಿದೆ. ಜನಾರ್ದನ ರೆಡ್ಡಿ ಅವರು ಹೇಳೋ ಪ್ರಕಾರ ಅವರು ಗಂಗಾವತಿಯಿಂದ ವಾಪಸ್ ಬಂದಾಗ, ಅವ್ರ ಮನೆ ಹತ್ರ ಬಂದಾಗ ಕಾರ್ನಿಂದ ಇಳಿತಾ ಇರುವಂತಹ ಸಂದರ್ಭದಲ್ಲಿ 4 ಸುತ್ತು ಫೈರಿಂಗ್ ಆಗಿದೆ. ಸತೀಶ್ ರೆಡ್ಡಿ ಅನ್ನುವಂಥ ಹೆಸರನ್ನ ಅವ್ರು ಮೆನ್ಷನ್ ಮಾಡ್ತಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇಲ್ಲೆಲ್ಲ ನಮ್ಮ ಮನೆ ಮುಂದೆ ಬ್ಯಾನರ್ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ನಮ್ಮ ಹುಡುಗರು ಅದನ್ನು ತಡೆಯೋಕೆ ಹೋದಾಗ ಈ ಗಲಾಟೆ ನಡೆದಿದೆ. ಎಲ್ಲ ಒಂದ್ ಕಡೆ ನಾನು ಕಾರಿನಿಂದ ಇಳಿಯುವಾಗಲೇ ಫೈರಿಂಗ್ ನಡೆಸಿದ್ದಾರೆ ಅಂದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಹೇಳಿ ಅವ್ರು ಬಂದಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಅವರು ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಭರತ್ ರೆಡ್ಡಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನು ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ. ಇನ್ನು ಬಳ್ಳಾರಿಯಲ್ಲಿ ಬ್ಯಾನ್ ವಿಚಾರಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರೆಡ್ಡಿಗಳ ಸಮರ. ಒಂದು ಕಡೆ ಭರತ್ ರೆಡ್ಡಿ, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ. ಶಾಸಕ ಜನಾರ್ದನ್ ರೆಡ್ಡಿ ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫೈರಿಂಗ್ ಮಾಡಿದ ಯಾರು? ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧವೂ ಎಫ್ಐಆರ್ ಆಗಿದೆ. ಎಸ್ ನೋಡಿ, ಈಗ ಬ್ಯಾನರ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. A1 ಆರೋಪಿ ಜನಾರ್ದನ್ ರೆಡ್ಡಿ, A2 ಆರೋಪಿ ಸೋಮಶೇಖರ್ ರೆಡ್ಡಿ, A3 ಆರೋಪಿ ಶ್ರೀರಾಮುಲು ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರೆಡ್ಡಿ ಮನೆಯ ಬಳಿ 200 ಮೀಟರ್ ವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಅಕ್ಷರಶಃ ರಣರಂಗ ಆಗೋಗಿದೆ. ಬಳ್ಳಾರಿಯ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದಿನ ವಾತಾವರಣ. ಮನೆಯ ಮುಂದೆ ನೋಡಿ ಎಷ್ಟು ಜನ ಸೇರಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳೋ ಪ್ರಕಾರ ಅಲ್ಲಿ ಬ್ಯಾನರ್ ಹಾಕ್ಲಿಕ್ಕೆ ಬಂದ್ರು, ಅದನ್ನು ತಡೆಯೋಕೆ ಬಂದ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಅವರು ಕಾರ್ನಿಂದ ಇಳಿದ ತಕ್ಷಣ ಫೈರಿಂಗ್ ಆಗಿದೆ. ಫೈರಿಂಗ್ ಮಾಡಿದ್ಯಾರು? ಪೊಲೀಸ್ನವರು ಫೈರಿಂಗ್ ಮಾಡಿದಾಗ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ. ಆದರೆ ಇದರಲ್ಲಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಗಲಾಟೆ ಮಾಡಿ ಫೈರಿಂಗ್ ಮಾಡಿದ್ರಾ? ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಅವರ ಮೇಲೆ ಈಗ ಎಫ್ಐಆರ್ ಆಗಿದೆ. ಹಾಗಿದ್ರೆ ಗಲಾಟೆ ಕಾರಣ ಯಾರು? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್,
ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಅಕ್ಷರಶಃ ನಿಜಕ್ಕೂ ರಣರಂಗದ ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟಕ್ಕೂ ಏನಾಯ್ತು ಅಲ್ಲಿ, ಯಾರಿಂದ ಗಲಾಟೆ ಆಯ್ತು, ಜನಾರ್ದನ್ ರೆಡ್ಡಿ ಅವರ ಮೇಲೆ ಯಾಕೆ FIR ಆಗಿದೆ ಅಂತ? ಸುಧಾ, ಬಳ್ಳಾರಿ ನಗರದ ಹೋಂಬಾವಿ ಪ್ರದೇಶದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಸಮೀಪ ನಿನ್ನೆ ಸಂಜೆ ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದು ಗಲಾಟೆ ಮಾಡಿಕೊಂಡಿರುವಂತದ್ದು. ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಅಂಗವಾಗಿ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಈ ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ ರೆಡ್ಡಿ ಹಾಗೂ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ದೊಡ್ಡ ಒಂದು ಸಂಘರ್ಷವೇ ಏರ್ಪಡುತ್ತೆ. ಏನು ನಾಳೆ ಒಂದು ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅನ್ನುವಂತ ಕಾರ್ಯಕ್ರಮಕ್ಕೆ ಜನಾರ್ದನ್ ರೆಡ್ಡಿ ಅವರ ಮನೆ ಏನಿದೆ ಸಿರುಗುಪ್ಪ ಹತ್ತಿರ ಆ ಒಂದು ರಸ್ತೆಯಲ್ಲಿ ಹಾಕಿದಂತ ಬ್ಯಾನರ್ ಗಳನ್ನ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಏನಿದ್ದಾರೆ ಇತರರು ಅವರೆಲ್ಲರೂ ಕೂಡ ಇದನ್ನ ಕಿತ್ತು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಸತೀಶ್ ರೆಡ್ಡಿ ಅವರು ಪ್ರಶ್ನೆ ಮಾಡ್ತಾರೆ, ನಾರಾ ಭರತ್ ರೆಡ್ಡಿ ಅವರ ಆಪ್ತ. ಸೊ ಜನಾರ್ದನ್ ರೆಡ್ಡಿ ಹಾಗೂ ಸೋಮಶೇಖರ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಉದ್ದೇಶಪೂರ್ವಕವಾಗಿ ಈ ಒಂದು ಬ್ಯಾನರ್ ಗಳನ್ನ ಹರಿದಾಕಿದ್ದಾರೆ ಅಂತ ಸತೀಶ್ ರೆಡ್ಡಿ ಹಾಗೂ ಗನ್ಮ್ಯಾನ್ ಆಗಿರುವಂತಹ ಗನ್ಮ್ಯಾನ್ ಬಸವರಾಜ್ ಜೊತೆಗೆ ಜಗಳವನ್ನ ತೆಗೆದಿದ್ದಾರೆ. ಬಳಿಕ ಹಲ್ಲೆಯನ್ನ ಮಾಡಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಶ್ರೀನಿವಾಸ್ ಎಂಬುವರಿಗೆ ಪೆಟ್ಟಾಗಿದೆ. ಈ ಬಗ್ಗೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಚಾನಾಳ್ ಶೇಖರ್ ಅವರು ತಮ್ಮ ದೂರಿನಲ್ಲಿ ದಾಖಲಿಸಿದ್ದಾರೆ. ಈ ಒಂದು ದೂರನ್ನ ಆಧರಿಸಿ ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಚಾನಾಳ್ ಶೇಖರ್ ನೀಡಿದಂತಹ ಒಂದು ದೂರನ್ನು ಆಧರಿಸಿ ಪ್ರಕರಣದಲ್ಲಿ A1 ಆರೋಪಿಯಾಗಿ ಜನಾರ್ದನ್ ರೆಡ್ಡಿ ಅವರನ್ನ ಮಾಡಲಾಗಿದೆ. ಹಾಗೇನೆ A2 ಆಗಿ ಸೋಮಶೇಖರ್ ರೆಡ್ಡಿ ಅವರು, ಹಾಗೇನೆ A3 ಆಗಿ ಶ್ರೀರಾಮುಲು, ಹಾಗೇನೆ ಪಾಲಿಕೆ ವಿರೋಧ ಪಕ್ಷದ ನಾಯಕ ಮೋತ್ಕರ್ ಶ್ರೀನಿವಾಸ್ ಅವರನ್ನ A4 ಆಗಿ ಮಾಡಲಾಗಿದೆ. ಒಟ್ಟು 11 ಜನರನ್ನ ಈ ಒಂದು FIR ಅಲ್ಲಿ ನಮೂದಿಸಲಾಗಿದೆ. ಸುಧಾ. ಎಸ್ ಜೋಯಲ್, ಈ ಭರತ್ ರೆಡ್ಡಿಗೂ ಜನಾರ್ದನ್ ರೆಡ್ಡಿಗೂ ಏನಾದ್ರೂ ವೈಮನಸ್ಯ ಇದೆಯಾ? ಬ್ಯಾನರ್ ಹಾಕ್ಲಿಕ್ಕೆ ಬಂದವರು ಇವರು. ಈಗ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಹಾಕ್ಬೇಕಾ ಬೇಡವಾ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ಬೇಕು. ಅದು ಅವ್ರ ಮನೆ ಜಾಗಕ್ಕೆ ಇವ್ರು ಬ್ಯಾನರ್ ಹಾಕಕ್ ಹೋದಾಗ ಗಲಾಟೆ ಆಗಿರೋದು ನಿಜ. ಆದ್ರೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಏನಾದ್ರೂ ಇದೆಯಾ, ಅಥವಾ ಜನಾರ್ದನ್ ರೆಡ್ಡಿ ಅವ್ರನ್ನ ಏನಾದ್ರೂ ಟಾರ್ಗೆಟ್ ಮಾಡ್ತಿದಾರಾ ಹೆಂಗೆ ಅಂತ? ಖಂಡಿತವಾಗ್ಲೂ ಸುಧಾ, ಇದು ಹಿಂದಿನಿಂದಲೂ ಕೂಡ ಇಬ್ಬರ ನಡುವೆ ಇದ್ದಂತಹ ವಿರೋಧವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ನಾವು ಯಾವಾಗ್ಲೂ ಕೂಡ ಒಂದಿಬ್ಬರು ನಾಯಕರುಗಳ ನಡುವೆ ಯಾವ್ದಾದ್ರು ವೈಮನಸ್ಸು ಅಥವಾ ಒಂದಷ್ಟು ದ್ವೇಷಗಳಿದ್ದಾಗ ಈ ರೀತಿಯಾದಂತಹ ಘಟನೆಗಳು ಸಂಭವಿಸೋದನ್ನ ಸರ್ವೇಸಾಮಾನ್ಯವಾಗಿ ಗಮನಿಸ್ಕೊಂಡು ಬಂದಿರ್ತೇವೆ. ಸೊ ಇದು ಕೂಡ ಅದೇ ರೀತಿಯಾದಂತಹ ಒಂದು ಪ್ರಕರಣ. ಸೊ ಇಲ್ಲಿ ಬ್ಯಾನರ್ ಅನ್ನು ಅಳವಡಿಸೋಕೆ ಹೋಗ್ತಾರೆ, ಜನಾರ್ದನ್ ರೆಡ್ಡಿ ಅವರ ಮನೆಯ ಹತ್ತಿರ, ಅದು ಅಂದ್ರೆ ಅವರ ಮನೆಗೆ ಹತ್ತಿರ ಇರುವಂತ ಪ್ರದೇಶ, ಕರೆಕ್ಟ್ ಆಗಿ ಅವ್ರ ಮನೆ ಎದುರುಗಡೆ ಅಂತ ಎಲ್ಲೂ ಮಾಡ್ತಾ ಇರ್ಲಿಲ್ಲ. ಆದ್ರೂ ಸಿರುಗುಪ್ಪ ರಸ್ತೆ ಪಕ್ಕದಲ್ಲಿ, ಅಂದ್ರೆ ಟೋಟಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಸಮೀಪದಲ್ಲೇ ಮಾಡ್ತಾ ಇದ್ರಲ್ಲ. ಸೊ ಈ ಒಂದು ಬ್ಯಾನರ್ ಅನ್ನ, ಅಂದ್ರೆ ಈಗ ಪ್ರಮುಖವಾಗಿ ಇಲ್ಲಿ ವಿರೋಧಿ ಅಂತ ಬಂದಾಗ ಆತನ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಬ್ಯಾನರ್ ಇಲ್ಲಿ ಅಳವಡಿಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದಂತಹ ಜನಾರ್ದನ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ಸಹಚರರು ಏನಿದ್ದಾರೆ, ಅವರ ಸಾಕಷ್ಟು ಆಪ್ತರೇನಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಬ್ಯಾನರ್ ಅನ್ನ ಕಿತ್ತು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಕಿತ್ತು ಹಾಕುವುದನ್ನೇ ಇದಕ್ಕೆ ಕಿತ್ತು ಹಾಕೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂತಹ ನಾರಾ ಭರತ್ ರೆಡ್ಡಿ ಕಡೆಯವರು ಇಲ್ಲಿ ಮತ್ತೆ ಸಂಘರ್ಷ ಏರ್ಪಡುತ್ತೆ. ಅವರಿಬ್ಬರ ನಡುವೆ ಮಾತಿನ ಚಕಮಕಿ ಏರ್ಪಡುತ್ತೆ. ನಂತರ ಇದ್ರು ಪರಸ್ಪರ ಕೈ ಮಿಲಾಯಿಸುವಂತ ಹಂತಕ್ಕೆ ಹೋಗುತ್ತೆ. ಈ ಹಂತದಲ್ಲಿ ಫೈರಿಂಗ್ ಕೂಡ ಆಗುತ್ತೆ. ಫೈರಿಂಗ್ ಅಲ್ಲಿ ನಾರಾ ಭರತ್ ರೆಡ್ಡಿಯ ಸಹಚರರಾಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ತಾನೆ. ಸುಧಾ. ಎಸ್ ಜೋಯಲ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಪೊಲೀಸ್ನವರು ಎಲ್ಲ ಸಿಚುಯೇಷನ್ ಕಂಟ್ರೋಲಿಗೆ ತೆಗೆದುಕೊಂಡಿದ್ದಾರಾ? ಮತ್ತೆ ಸಾವನ್ನಪ್ಪಿರುವಂತ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಾವಾಗಿದೆಯಲ್ಲ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ. ಸುಧಾ, ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿದೆ. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಒಂದು FIR ದಾಖಲಾಗಿರುವಂತದ್ದು 11 ಮಂದಿಯ ಮೇಲೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಪರಿಸ್ಥಿತಿ ಒಂದು ಹಂತಕ್ಕೆ ತಿಳಿಗೊಂಡಿದೆ. ಆದ್ರೂ ಕೂಡ ಇದು ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಹೇಳ್ಬೋದು. ಈ ಒಂದು ಫೈರಿಂಗ್ ಅಲ್ಲಿ ಈಗಾಗಲೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿರುವಂತದ್ದು, ರಾಜಶೇಖರ್ ಅನ್ನುವಂತ ವ್ಯಕ್ತಿ ಮೃತಪಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಒಂದು ದೊಡ್ಡ ರಣರಂಗವೇ ಏರ್ಪಟ್ಟಿತ್ತು. ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪರಿಸ್ಥಿತಿ ವಿಜೃಂಭಣೆಗೊಂಡಿತ್ತು. ಆದ್ರೆ ಸದ್ಯಕ್ಕೆ ಈ ಎಲ್ಲ ಪರಿಸ್ಥಿತಿಗಳು ತಿಳಿಗೊಂಡಿದೆ. ಆದ್ರೆ ಸದ್ಯಕ್ಕೆ ಇದೊಂದು ಬೂದಿ ಮಚ್ಚಿದ ಕೆಂಡದಂತಿದೆ. ಸುಧಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್.